ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳು, ಮಹತ್ವ, ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಎಸ್ ಮೋಹನ್ ಕುಮಾರ್ ಮತ್ತು ಡಾ ಕೆಎಂ ಶಿವಕುಮಾರ್. ಹಣ್ಣು ಹೊನ್ನು. ಡಾಕ್ಟರ್ ಮೋಹನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಶಿವಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳ ಒಂದು ಪ್ರಾಮುಖ್ಯತೆ ಏನು, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಕೊರತೆ ಲಕ್ಷಣಗಳು ಏನು, ಕೊರತೆ ಬಂದಾಗ ಅದಕ್ಕೇನು ಪರಿಹಾರ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವೇ ವಿಚಾರವನ್ನು ಆರಂಭ ಮಾಡಿ. ಧನ್ಯವಾದಗಳು ಸರ್. ಪೋಷಕಾಂಶಗಳು ಮನುಷ್ಯರಲ್ಲಿ ಹೇಗೆ ಆಹಾರವನ್ನು ತೆಗೆದುಕೊಂಡು ಪೋಷಕಾಂಶತೆಯನ್ನು ನಾವು ಕೊಡ್ತೀವೋ ಅದೇ ರೀತಿಯಲ್ಲಿ ಸಸ್ಯಗಳಿಗೂ ಕೂಡ ಪೋಷಕಾಂಶಗಳ ಅವಶ್ಯಕತೆ ಬಹಳ ಇರುತ್ತದೆ. ಸಾಮಾನ್ಯವಾಗಿ ನಾವು ಪೋಷಕಾಂಶಗಳಂತ ಹೇಳಿದಾಗ ಪೌಷ್ಟಿಕತೆಗೆ ಪೂರಕವಾದ ಅಂಶಗಳಂತ ಕರಿತೀವಿ. ಅಂದರೆ ಯಾವ ಅಂಶಗಳು ಪೌಷ್ಟಿಕತೆಗೆ ಸಹಕಾರಿಯಾಗಿ ಸಸ್ಯಗಳ ಅಭಿವೃದ್ಧಿಗೆ ಒಂದು ಸಹಾಯ ಮಾಡುತ್ತೋ ಅಂಥ ಅಂಶಗಳನ್ನು ನಾವು ಪೋಷಕಾಂಶಗಳಂತ ಕರಿತೀವಿ. ಪ್ರಮುಖವಾಗಿ ಸಸ್ಯಗಳ ಬೆಳವಣಿಗೆ ಮತ್ತು ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಮತ್ತು ಸಸ್ಯದ ವೃದ್ಧಿಯನ್ನುಗೊಳಿಸಲು ರಾಸಾಯನಿಕ ಅಂಶಗಳನ್ನು ನಾವು ಪೋಷಕಾಂಶಗಳೆಂದು ಕರಿತೀವಿ. ಈ ಪೋಷಕಾಂಶಗಳು ಸಸ್ಯಗಳಿಗೆ ಏಕೆ ಬೇಕು ಅಂತ ಒಂದು ಪ್ರಶ್ನೆ ಮೂಡ್ಬೋದು ನಮ್ಮಲ್ಲಿ. ಅದಕ್ಕೆ ಉತ್ತರ ಅಂತ ಅಂದರೆ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಇವು ಸಹಕಾರಿಯಾಗಿ ಕೆಲಸ ಮಾಡ್ತವೆ. ಅದಲ್ಲದೆ ಸಸ್ಯ ಕೋಶಗಳಲ್ಲಿ ನಡೆಯುವ ಕ್ರಿಯೆಗಳಿಗೆ ಇವು ಪೂರಕವಾಗಿ ಸಹಕರಿಸ್ತವೆ. ಅದಲ್ಲದೆ ಸಸ್ಯಗಳ ಜೀವನ ಚಕ್ರವನ್ನು ಪೂರ್ಣಗೊಳಿಸಲು ಕೂಡ ಇವು ಸಹಕಾರಿಯಾಗಿ ಕಾರ್ಯನಿರ್ವಹಿಸ್ತವೆ. ಹಾಗಿದ್ದರೆ ಎಷ್ಟು ಪೋಷಕಾಂಶಗಳು ಬೇಕಾಗ್ಬೋದು ಒಂದು ಸಸ್ಯದ ಬೆಳವಣಿಗೆಗೆ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಅದಕ್ಕೆ ಉತ್ತರ ಏನಂತಂದರೆ ಒಟ್ಟು 17 ಪೋಷಕಾಂಶಗಳು ಸಸ್ಯಗಳ ಬೆಳವಣಿಗೆಗೆ ಬೇಕಾಗ್ತವೆ. ಆದರೆ ಸಸ್ಯ 60ಕ್ಕೂ ಹೆಚ್ಚು ಪೋಷಕಾಂಶಗಳನ್ನು ತಗೊಳ್ಳುತ್ತೆ. ಆದರೆ ಅದಕ್ಕೆ ಅವಶ್ಯಕತೆ ಇರೋದು 17 ಮಾತ್ರ. 17 ಪೋಷಕಾಂಶಗಳು ಯಾವುವು ಅಂತಂದರೆ 3 ವಿಭಾಗವಾಗಿ ಅದನ್ನು ವಿಂಗಡಿಸ್ಬೋದು. ಪ್ರಾಥಮಿಕ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು. ಪ್ರಾಥಮಿಕ ಪೋಷಕಾಂಶಗಳು ಯಾವುವು ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ. ದ್ವಿತೀಯ ಪೋಷಕಾಂಶಗಳು ಯಾವುವು ಅಂದರೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್. ಲಘು ಪೋಷಕಾಂಶಗಳು ಯಾವುವು ಅಂದರೆ ಬೋರಾನ್, ಕಬ್ಬಿಣ, ಮ್ಯಾಂಗನೀಸ್, ಸತು, ಮಾಲಿಬ್ಡಿನಮ್, ತಾಮ್ರ, ಕ್ಲೋರಿನ್ ಮತ್ತು ನಿಕಲ್. ಸೊ ಒಟ್ಟು 17 ಪೋಷಕಾಂಶಗಳು ಸಸ್ಯಗಳ ಬೆಳವಣಿಗೆಗೆ ಪೂರಕವಾಗಿರ್ತವೆ ಹಾಗೂ ಅವಶ್ಯಕವಾಗಿ ಬೇಕಾಗಿರುತ್ತೆ. ಇದಲ್ಲದೆ ವಾತಾವರಣದಲ್ಲಿ ಸಿಗುವಂಥ ಇಂಗಾಲ ಡೈಆಕ್ಸೈಡ್ ಮತ್ತು ನೀರಿನಿಂದ 3 ಪ್ರಮುಖವಾದ ಪೋಷಕಾಂಶಗಳನ್ನು ಸಸ್ಯಗಳು ಪಡೆದುಕೊಳ್ತವೆ: ಕಾರ್ಬನ್, ಜಲಜನಕ ಮತ್ತು ಆಮ್ಲಜನಕ. ಸೊ ಒಟ್ಟು 17 ಪೋಷಕಾಂಶಗಳು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಪ್ರಾಥಮಿಕ ಪೋಷಕಾಂಶಗಳು ಎಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಇವುಗಳ ಸಾಂದ್ರತೆ ಸಸ್ಯಗಳಲ್ಲಿ ಜಾಸ್ತಿ ಇರುತ್ತದೆ ಹಾಗೂ ಇವುಗಳ ಅಗತ್ಯತೆ ಪ್ರಮಾಣ ಕೂಡ ಸಸ್ಯಗಳಿಗೆ ಜಾಸ್ತಿ ಇರುತ್ತದೆ. ಅದೇ ರೀತಿಯಲ್ಲಿ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಅಥವಾ ಗಂಧಕ, ಇವುಗಳ ಸಾಂದ್ರತೆ ಹಾಗೂ ಅಗತ್ಯತೆ ಪ್ರಾಥಮಿಕ ಪೋಷಕಾಂಶಗಳಿಗಿಂತ ಕಡಿಮೆ ಇರುತ್ತೆ. ಆದರೂ ಇವು ಕೂಡ ಬೇಕಾಗುತ್ತೆ ಸಸ್ಯಗಳಿಗೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತ ಕೂಡ ಕರಿತೀವಿ. ಇವನ್ನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಮಾರ್ಕೆಟಲ್ಲಿ ಈಗ ಲಘು ಪೋಷಕಾಂಶಗಳು ಸುಮಾರು ಸಿಗುತ್ತೆ. ಅದರಲ್ಲಿ ಬನಾನಾ ಸ್ಪೆಷಲ್ ಆಗಿರ್ಬೋದು ಅಥವಾ ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ವಿಧದಲ್ಲಿ ಇವು ದೊರೀತಾ ಇರ್ತವೆ. ಅವು ಯಾವುವು ಅಂದರೆ ಬೋರಾನ್, ಕಬ್ಬಿಣ, ಮ್ಯಾಂಗನೀಸ್, ಸತು, ಮಾಲಿಬ್ಡಿನಮ್ ಮತ್ತು ಕಾಪರ್, ಕ್ಲೋರಿನ್ ಹಾಗೂ ನಿಕಲ್. ಇವುಗಳ ಸಾಂದ್ರತೆ ಸಸ್ಯಗಳಲ್ಲಿ ಹಾಗೂ ಇವುಗಳ ಅಗತ್ಯತೆ ಸಸ್ಯಗಳಿಗೆ ಪ್ರಾಥಮಿಕ ಹಾಗೂ ದ್ವಿತೀಯ ಪೋಷಕಾಂಶಗಳಿಗಿಂತ ತುಂಬ ಕಡಿಮೆ ಇರುತ್ತೆ. ಇವನ್ನ ನಾವು ಅತಿ ಕಡಿಮೆ ಪ್ರಮಾಣ ಇರೋದ್ರಿಂದ ಸಾಂದ್ರತೆ PPMಗಳಲ್ಲಿ ನಾವು ಇವನ್ನ ಅಳತೆ ಮಾಡ್ತೀವಿ. ಇದಲ್ಲದೆ ಸಸ್ಯ ಪೋಷಕಾಂಶಗಳು ಏನು ನಾವು ಕೊಡ್ತೀವಿ ಸಸ್ಯಗಳಿಗೆ, ಅವನ್ನ ಹೇಗೆ ಸಸ್ಯಗಳು ಹೀರ್ಕೊಳ್ತವೆ ಅದು ಕೂಡ ಪ್ರಮುಖವಾಗಿ ಇಲ್ಲಿ ನಿರ್ಣಾಯಕ ಒಂದು ಅಂಶ ಆಗಿರುತ್ತದೆ. ಸಾಮಾನ್ಯವಾಗಿ ಬೇರಿನಿಂದ ಸಸ್ಯಗಳು ಎಲ್ಲ ರೀತಿಯ ಪೋಷಕಾಂಶಗಳನ್ನು ನೀರಿನ ಮುಖಾಂತರ ತೆಗೆದುಕೊಳ್ತವೆ. ಬೇರಿನವರೆಗೂ ಸಸ್ಯ ಪೋಷಕಾಂಶಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ವಿಧವಾದ ಪ್ರಕ್ರಿಯೆಗಳು ನಡೆಯುತ್ತೆ. ಅದರಲ್ಲಿ ಸಾಮೂಹಿಕ ಹರಿವು ಅಂದರೆ ಇಂಗ್ಲೀಷಲ್ಲಿ ಮಾಸ್ ಫ್ಲೋ ಅಂತ ಹೇಳ್ತೀವಿ, ಪ್ರಸರಣ,
ಇಂಗ್ಲೀಷಲ್ಲಿ ಡಿಫ್ಯೂಷನ್ ಅಂತ ಹೇಳ್ತೀವಿ, ಮತ್ತು ಬೇರುಗಳ ಪ್ರತಿಬಂಧ ರೂಟ್ ಇಂಟರ್ಸೆಪ್ಷನ್ ಅಂತ ಹೇಳ್ತೀವಿ. ಇವು ನೀರಿನ ಮುಖಾಂತರ ಸಸ್ಯದ ಬೇರಿನ ಭಾಗಕ್ಕೆ ತಲುಪುವಂಥ ವಿಧಾನಗಳು. ಇದು ಮಣ್ಣಿನಲ್ಲಿ ನಡೆಯುವಂಥ ಪ್ರಕ್ರಿಯೆ. ಇದೆಲ್ಲ ನಾವು ಸಾಯಿಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಡೆಯುವಂಥ ಪ್ರಕ್ರಿಯೆಗಳಿವೆಲ್ಲ. ಅದಲ್ಲದೆ ಬೇರೆ ಹತ್ರ ಬಂದಾಗ ಈ ಪೋಷಕಾಂಶಗಳು 2 ರೀತಿಯಲ್ಲಿ ಬೇರು ಮುಖಾಂತರ ಸಸ್ಯನ ಸೇರ್ಕೊಂತವೆ. ಯಾವುದು ಅಂದರೆ ಸಕ್ರಿಯ ಹಾಗೂ ನಿಷ್ಕ್ರಿಯ ಸಾರಿಗೆ ಅಂತ ಹೇಳ್ಬಿಟ್ಟು, ಅಂದರೆ ಇಂಗ್ಲೀಷಲ್ಲಿ ಆ್ಯಕ್ಟಿವ್ ಪ್ರೋಸೆಸ್ ಮತ್ತು ಪ್ಯಾಸಿವ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಸೊ ಸಕ್ರಿಯವಾಗಿ ನಡೆಯುವಂಥ ಚಲನೆಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ. ನಾವೇನು ಹೇಳ್ತೀವಿ, ಎನರ್ಜಿ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸಕ್ರಿಯ ಪ್ರಕ್ರಿಯೆಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಆ ನಿಷ್ಕ್ರಿಯ ಪ್ರಕ್ರಿಯೆಗೆ ಅದಕ್ಕೇನು ಶಕ್ತಿಯ ಅವಶ್ಯಕತೆ ಇರೋದಿಲ್ಲ, ನೀರಿನ ಮುಖಾಂತರ ಹಾಗೆ ತಗೋತವೆ. ಒಂದು ಸರಿ ಅವು ಸಸ್ಯದ ಪೋಷಕಾಂಶಗಳು ಬೇರಿನ ಮುಖಾಂತರ ಸಸ್ಯನ ಸೇರಿದ ನಂತರ ನಾವೊಂದು ಪ್ರಮುಖವಾದ ಪ್ರಕ್ರಿಯೆ ನಾವು ಕೇಳಿರ್ತೀವಿ, ಅದು ಬಾಷ್ಪ ವಿಸರ್ಜನೆ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಟ್ರಾನ್ಸ್ಪಿರೇಷನ್ ಅಂತ ನಾವು ಹೇಳ್ತೀವಿ. ಸೊ ಆ ಬಾಷ್ಪ ವಿಸರ್ಜನೆ ಮೂಲಕ ಎಲ್ಲ ಪೋಷಕಾಂಶಗಳು ಸಸ್ಯದ ವಿವಿಧ ಭಾಗಗಳಿಗೆ ತಲುಪುವಾಗೆ ಕ್ರಿಯೆ ಸಹಾಯ ಮಾಡುತ್ತೆ. ಬಾಷ್ಪ ವಿಸರ್ಜನೆ ಹಾಗೂ ಬಾಷ್ಪ ವಿಸರ್ಜನೆ ಒತ್ತಡದ ಮೂಲಕ ಎಲ್ಲ ವಿವಿಧ ಭಾಗಗಳಿಗೆ ಸಸ್ಯದ ಪೋಷಕಾಂಶಗಳು ತಲುಪ್ತವೆ. ಸೊ ಇದು ಸಸ್ಯಗಳಲ್ಲಿ ಹೇಗೆ ಅವು ಸಸ್ಯದ ಹೊರಗೆ ಹೇಗೆ ಬಂದು ತಲುಪ್ತವೆ, ಸಸ್ಯದ ಒಳಗಡೆ ಹೇಗೆ ಸೇರ್ತವೆ, ಸಸ್ಯದ ಒಳಗಡೆ ಸೇರಿದ ನಂತರ ಹೇಗೆ ವಿವಿಧ ಭಾಗಗಳಿಗೆ ತಲುಪ್ತವೆ ಅನ್ನೋದ್ರ ಬಗ್ಗೆ ಇದು ಮಾಹಿತಿ. ಇದು ಅದಲ್ಲದೆ ಸಸ್ಯಗಳಲ್ಲಿ ಪ್ರಾಥಮಿಕ ಪೋಷಕಾಂಶಗಳಂತ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಪ್ರಾಥಮಿಕ ಪೋಷಕಾಂಶಗಳ ಕಾರ್ಯವೇನು ಅಂತ ನಾವು ಒಂದು ಗಮನಿಸಿದಾಗ, ಇಲ್ಲಿ 17 ಪೋಷಕಾಂಶಗಳು ನಾನು ಏನು ಮೊದಲು ಹೇಳಿದೆ, ಈ 17 ಪೋಷಕಾಂಶಗಳು ಅವದ್ದೇ ಆದ ನಿರ್ದಿಷ್ಟವಾದ ಕಾರ್ಯ ಇರ್ತವೆ. ನಾವು ಯಾವುದೇ ಒಂದು ಪೋಷಕಾಂಶನ ಎಸೆನ್ಷಿಯಲ್ ಎಲಿಮೆಂಟ್ ಅಂತ ನಾವು ಇಂಗ್ಲೀಷ್ನ ಹೇಳ್ತೀವಿ, ಅಂದರೆ ಅವಶ್ಯಕ ಧಾತು ಅಂತ ಹೇಳ್ತೀವಿ. ಅವಶ್ಯಕ ಧಾತು ಯಾವುದನ್ನು ಹೇಳ್ತೀವಿ ಅಂತ ಅಂದರೆ ಅದು 3 ಅಂಶಗಳನ್ನ ಅದು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. 3 ಅಂಶಗಳನ್ನ ಅದು ಪರಿಗಣನೆ ತಗೋಬೇಕಾಗುತ್ತದೆ. ಅದೇನಂತ ಅಂದರೆ ಯಾವುದೇ ಒಂದು ಪೋಷಕಾಂಶ ಅದು ಅವಶ್ಯಕ ಅಂತ ಕರಿಬೇಕು ಅಂದರೆ ಅದು ಡೈರೆಕ್ಟಾಗಿ, ಅಂದರೆ ನೇರವಾಗಿ ಚಯಾಪಚಯನ ಕ್ರಿಯೆಯಲ್ಲಿ ತೊಡಗಿರಬೇಕು. ಅಂದರೆ ಇಟ್ ಶುಡ್ ಬಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಮೆಟಬಾಲಿಸಮ್ ಆಫ್ ಪ್ಲಾಂಟ್. ಅಂದರೆ ಚಯಾಪಚಯನ ಕ್ರಿಯೆಯಲ್ಲಿ ನೇರವಾಗಿ ಅದು ಭಾಗಿಯಾಗಿರಬೇಕು. ಒಂದು ಅಂಶ. ಇನ್ನೊಂದು ಅಂಶ, ಒಂದು ಪೋಷಕಾಂಶದ ಕಾರ್ಯವನ್ನು ಇನ್ನೊಂದು ಪೋಷಕಾಂಶ ನಿರ್ವಹಿಸಲಾಗೋದಿಲ್ಲ. ಅಂದರೆ ಅದು ಅಷ್ಟು ಸ್ಪೆಸಿಫಿಕ್ ಆಗಿರುತ್ತೆ, ಒಂದು ಎಲಿಮೆಂಟ್ ರೋಲು ಅಷ್ಟು ಸ್ಪೆಸಿಫಿಕ್ ಆಗಿರುತ್ತೆ. ಒಂದು ಪೋಷಕಾಂಶದ ಕಾರ್ಯ ಇನ್ನೊಂದು ಪೋಷಕಾಂಶ ನಿರ್ವಹಿಸಲಾಗೋದಿಲ್ಲ. ಉದಾಹರಣೆಗೆ ಸಾರಜನಕದ ಒಂದು ಕಾರ್ಯ ಫಾಸ್ಫರಸ್ ನಿರ್ವಹಿಸಲಿಕ್ಕಾಗಲ್ಲ. ಅದೇ ರೀತಿ ಪೊಟ್ಯಾಷಿಯಂನ ಕಾರ್ಯ ಗಂಧಕ ನಿರ್ವಹಿಸಲಿಕ್ಕಾಗೋದಿಲ್ಲ. ಇವೆಲ್ಲ ಅಂಶಗಳು ಪೋಷಕಾಂಶನ ನಾವು ಅವಶ್ಯಕ ಪೋಷಕಾಂಶ ಅಂತ ಕರೀಲಿಕ್ಕೆ ಭಾಳ ಇಂಪಾರ್ಟೆಂಟ್. ಅದಲ್ಲದೆ 3ನೇ ಅಂಶ ಏನಂತ ಅಂದರೆ ಇದರಲ್ಲಿ ಒಂದು ಸಸ್ಯದ ಜೀವನ ಶೈಲಿ ಮುಗಿಬೇಕು ಅಂತ ಅಂದರೆ ಈ 17 ಪೋಷಕಾಂಶಗಳು ಇರಲೇಬೇಕು. ಯಾವುದೇ ಒಂದು ಪೋಷಕಾಂಶ ಇರಲಿಲ್ಲ ಅಂತ ಅಂದರೆ ಅದರದ್ದು ಜೀವನ ಚಕ್ರ ಮುಗಿಯೋದಿಲ್ಲ. ಅಂದರೆ ಮುಂದಿನ ಬೆಳವಣಿಗೆ, ಮುಂದಿನ ಜನರೇಷನ್ಸ್ ಅಥವಾ ಮುಂದಿನ ಪೀಳಿಗೆಗಳು ಆ ಸಸ್ಯದಿಂದ ಬರೋದಿಲ್ಲ. ಸೊ ಅದು ಅಪೂರ್ಣವಾಗುತ್ತೆ. ಸೊ ಹಾಗಾಗಿ ಈ 3 ಅಂಶಗಳು ಇದ್ದರೆ ಮಾತ್ರ, ಅಥವಾ ಆ 3 ಅಂಶಗಳನ್ನ ಸಮರ್ಪಕವಾಗಿ ಇದು ನಿರ್ವಹಿಸಿದರೆ ಮಾತ್ರ ಅದನ್ನು ನಾವು ಅವಶ್ಯಕ ಪೋಷಕಾಂಶಗಳು ಅಂತ ಅಂತೀವಿ. ಇದಲ್ಲದೆ ಭಾಳಷ್ಟು ಪೋಷಕಾಂಶಗಳು ಸಸ್ಯಗಳು ತೊಗೊತವೆ. ಉದಾಹರಣೆಗೆ ಸೋಡಿಯಂ ತೊಗೊಳ್ತವೆ. ಸೋಡಿಯಂನ ನಾವು ಅವಶ್ಯಕ ಪೋಷಕಾಂಶ ಅಂತ ಪರಿಗಣಿಸೋಕ್ಕಾಗೋದಿಲ್ಲ. ಅದನ್ನು ನಾವು ಬೆನಿಫಿಷಿಯಲ್ ಎಲಿಮೆಂಟ್, ಅಂದರೆ ಉಪಕಾರಿ ಪೋಷಕಾಂಶ ಅಂತ ಕರಿತೀವಿ ಅಷ್ಟೇ. ಆದರೆ ಅದು ಅವಶ್ಯಕ ಪೋಷಕಾಂಶ ಇದರಲ್ಲಿ ಬರೋದಿಲ್ಲ ಅದು. ಸೊ ಅದೇ ರೀತಿ ವೆನೆಡಿಯಮ್ ಇರ್ಬೋದು, ಬೇರೆ ಬೇರೆ ಪೋಷಕಾಂಶಗಳು ಸಸ್ಯ ತೊಗೊಂಡ್ರೂ ಕೂಡ ಅದು ಅವಶ್ಯಕ ಪೋಷಕಾಂಶಗಳಾಗಿ ಕರೀಲಿಕ್ಕಾಗೋದಿಲ್ಲ. ಪ್ರಾಥಮಿಕ ಪೋಷಕಾಂಶಗಳಂತ ನಾನು ಹೇಳಿದೆ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಇವುಗಳ ಕಾರ್ಯ ಏನು, ಸಸ್ಯದಲ್ಲಿ ಏನಕ್ಕೆ ನಾವು ಇವನ್ನೆಲ್ಲ ಕೊಡ್ತಾ ಇದ್ದೀವಿ? ನಾವು ಯಾವುದೇ ಒಂದು ಗೊಬ್ಬರ ಕೊಡ್ಬೇಕಾದ್ರೆ ಪ್ರಮುಖವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇರ್ತೀವಿ. ಸಾರಜನಕ ಪ್ರಮುಖ ಒಂದು ಕಾರ್ಯ ಏನಂತಂದರೆ ಸಸ್ಯದಲ್ಲಿರುವ ಪ್ರೋಟೀನ್ಗಳಾಗಿರ್ಬೋದು ಅಥವಾ ನ್ಯೂಕ್ಲಿಕ್ ಆಮ್ಲಗಳಾಗಿರ್ಬೋದು, ಅವುಗಳ ಪ್ರಮುಖ ಅಂಗವಾಗಿ ಇದು ಕೆಲಸ ಮಾಡುತ್ತೆ. ಯಾವುದೇ ಒಂದು ಪ್ರೋಟೀನ್ ಉತ್ಪಾದನೆ ಆಗಬೇಕು ಅಂತ ಅಂದರೆ ಸಸ್ಯದಲ್ಲಿ, ಅಥವಾ ಯಾವುದೇ ಒಂದು ನ್ಯೂಕ್ಲಿಕ್ ಆಮ್ಲ ಉತ್ಪಾದನೆ ಆಗಬೇಕು ಅಂದರೆ ಸಾರಜನಕ ಇರಲೇಬೇಕಾಗುತ್ತೆ. ಇದು ಅದಲ್ಲದೆ ನೆಕ್ಸ್ಟ್ ರಂಜಕ ಅಂತ ಬಂದಾಗ ಫಾಸ್ಫರಸ್ ಅಂತ ನಾವು ಹೇಳ್ತೀವಿ. ಇದು ಶಕ್ತಿ ವರ್ಗಾವಣೆ ಕ್ರಿಯೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಇದು ಶಕ್ತಿ ವರ್ಗಾವಣೆ, ಎನರ್ಜಿ ಟ್ರಾನ್ಸ್ಫರ್ ರಿಯಾಕ್ಷನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸಸ್ಯದ ಪ್ರತಿ ಒಂದು ಕೋಶದಲ್ಲಿ ಒಂದು ಶಕ್ತಿಯ ಅಗತ್ಯತೆ ಇರುತ್ತದೆ. ಆ ಶಕ್ತಿಯ ವರ್ಗಾವಣೆಯಲ್ಲಿ ಇದು ರಂಜಕ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಮುಂದೆ ಪೊಟ್ಯಾಷಿಯಂ ಅಂತ ಬಂದಾಗ ಸಾಮಾನ್ಯವಾಗಿ ರೈತರು ಪೊಟ್ಯಾಷಿಯಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ, ಹಾಕೋದಿಲ್ಲ. ಸಾರಜನಕ, ರಂಜಕನೇ ಹೇರಳವಾಗಿ ಹಾಕ್ತಾರೆ. ಪೊಟ್ಯಾಷಿಯಂ ಕೂಡ ಬಹಳ ಮುಖ್ಯ ಸಸ್ಯಗಳಿಗೆ. ಏಕೆಂದರೆ ಬರ ನಿರೋಧಕತೆ ಆಮೇಲೆ ನೀರಿನ ನಿಯಂತ್ರಣನ ಪೊಟ್ಯಾಷಿಯಂ ಮಾಡುತ್ತೆ. ಅದು ಬಹಳ ಮುಖ್ಯವಾಗುತ್ತೆ. ಬರ ನಿರೋಧಕ ಶಕ್ತಿ ಒಂದು ವೃದ್ಧಿಸೋದಲ್ಲಿ, ಆಮೇಲೆ ನೀರಿನ ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಕೂಡ ಸಸ್ಯ ಬೆಳವಣಿಗೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ದ್ವಿತೀಯ ಪೋಷಕಾಂಶಗಳು ಅಂತ ಬಂದಾಗ, ದ್ವಿತೀಯ ಪೋಷಕಾಂಶಗಳು ನಾನು ಹೇಳಿದೆ 3 ರೀತಿಯಲ್ಲಿದೆ, 3 ವಿಧಗಳಿದ್ದಾವೆ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್. ಇವು ಕೂಡ ಪ್ರಥಮ ಪೋಷಕಾಂಶಗಳಿಗಿಂತ ಪ್ರಮಾಣ ಕಡಿಮೆ ಇರುತ್ತೆ, ಹಾಗೂ ಇವುಗಳ ಅಗತ್ಯತೆ ಕೂಡ ಕಡಿಮೆ ಇರುತ್ತೆ ಸಸ್ಯಗಳಿಗೆ. ಆದರೂ ಇವು ಬೇಕು. ಕ್ಯಾಲ್ಶಿಯಂ ಅಂತ ಬಂದಾಗ ಇದರ ಪ್ರಮುಖ ಕಾರ್ಯ ಅಂತ ಅಂದರೆ
ಕೋಶಪೊರೆ ಸಮಗ್ರತೆ ಕಾಪಾಡೋದು ನಾವೇನು ಹೇಳ್ತೀವಿ ಸೆಲ್ ಮೆಂಬ್ರೇನ್ ಇಂಟಿಗ್ರೇಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಒಂದು ಸಸ್ಯದಲ್ಲಿ ಒಂದು ಅಂಗ ಅಂತ ಇದ್ದರೆ ಅದರೊಳಗಡೆ ಅಂಗಾಂಶಗಳಿರ್ತವೆ, ಅಂಗಾಂಶಗಳಲ್ಲಿ ಕೋಶಗಳಿರ್ತವೆ. ಈ ಕೋಶಗಳೇ ಮೂಲ ಒಂದು ಸಸ್ಯದ ಬೆಳವಣಿಗೆ ಪೂರಕವಾಗಿರುವಂಥ ಅಂಶಗಳು. ಸೊ ಈ ಕೋಶಪೊರೆನ ಕೋಶ ಸುತ್ತಲೂ ಒಂದು ಪೊರೆ ಇರುತ್ತೆ, ಕೋಶಪೊರೆ ಅಂತ ಹೇಳ್ತೀವಿ ನಾವು, ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಈ ಕೋಶಪೊರೆ ಸಮಗ್ರವಾಗಿ ಕಾಪಾಡುತ್ತೆ. ಇದು ಕ್ಯಾಲ್ಶಿಯಂ. ಯಾವುದೇ ಒಂದು ಕೋಶಪೊರೆ ನೋಡಿದ್ರೆ ಅದರಲ್ಲಿ ನೀವು ಕ್ಯಾಲ್ಶಿಯಂ ಅಂಶ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಕೋಶಗಳು ವಿಭಜನೆ ಆಗ್ತಾ ಹೋಗ್ತವೆ. ಬೆಳವಣಿಗೆಯ ಹಂತದಲ್ಲಿ ಸಸ್ಯದ ತುದಿಗಳಲ್ಲಿ ನಿಮಗೆ ಬೇರಿನ ತುದಿ ಆಗಿರ್ಬೋದು ಅಥವಾ ಕಾಂಡದ ತುದಿ ಆಗಿರ್ಬೋದು, ಎರಡೂ ಕಡೆನೂ ಕೂಡ ಸಸ್ಯದ ಕೋಶ ವಿಭಜನೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಆ ಒಂದು ಕೋಶ ವಿಭಜನೆಗೆ ಕ್ಯಾಲ್ಶಿಯಂ ಭಾಳ ಅಗತ್ಯವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರೆಸ್ಗಳು ಬರುತ್ತೆ. ಎಬಯಾಟಿಕ್ ಸ್ಟ್ರೆಸ್ ಅಂತೀವಿ ಇಂಗ್ಲೀಷ್ನಾಗ ನಾವು, ಬರ ಅಥವಾ ಹೀಟ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಸಾಲ್ಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ವಿವಿಧ ರೀತಿಯ ಒತ್ತಡಗಳು ಸಸ್ಯಗಳಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಕ್ಯಾಲ್ಶಿಯಮ್ಮು ಇದು ಒಂದು ಮೆಸೆಂಜರಾಗಿ ಕೆಲಸ ಮಾಡುತ್ತೆ. ಒಂದು ಸಿಗ್ನಲ್ ಮಾಲಿಕ್ಯೂಲ್ನ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಕೊಂಡೊಯ್ದು ಬರ ಬಂದಿರೋದು ಅಥವಾ ಅತಿಯಾದ ಉಷ್ಣಾಂಶ ಇರೋದು ಅದನ್ನು ಸೆನ್ಸ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ಭಾಳ ಮುಖ್ಯ ಆಗುತ್ತೆ. ಸುಮಾರು ರೈತರು ಲಘು ಪೋಷಕಾಂಶಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಆ್ಯಕ್ಚುಲಿ. ಅದೇಕೆಂದರೆ ಅವು ಎಲ್ಲ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತವೆ. ಸೊ ಕ್ಯಾಲ್ಶಿಯಂ ಇಷ್ಟು ಒಂದು ಕಾರ್ಯನಿರ್ವಹಿಸುತ್ತೆ. ನಂತರ ಮೆಗ್ನೀಷಿಯಂ, ನಾವು ಪತ್ರಹರಿತ್ತು ಅಂತ ಕೇಳಿರ್ತೀವಿ. ಪತ್ರಹರಿತ್ತು ಅಂತ ಅಂದರೆ ಇಂಗ್ಲೀಷಲ್ಲಿ ಕ್ಲೋರೋಫಿಲ್ ಅಂತ ನಾವು ಹೇಳ್ತೀವಿ. ಸೊ ಕ್ಲೋರೋಫಿಲ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಒಂದು ಪ್ರಮುಖವಾದ ಅಂಶ. ಅದು ಏನಕ್ಕೆ ಅಂತ ಅಂದರೆ ಯಾವುದೇ ಒಂದು ಸಸ್ಯ ತನ್ನ ಆಹಾರವನ್ನು ತಾನು ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಹರಿದ್ರೇಣು ಬೇಕಾಗುತ್ತೆ. ಹರಿದ್ರೇಣು ಅಂದರೆ ಕ್ಲೋರೋಪ್ಲಾಸ್ಟ್, ಹರಿದ್ರೇಣು ಬೇಕಾಗುತ್ತೆ. ಆ ಹರಿದ್ರೇಣುವಿನಲ್ಲಿ ಈ ಪತ್ರಹರಿತುಗಳಿರ್ತವೆ, ಅಂದರೆ ಕ್ಲೋರೋಫಿಲ್ ಮಾಲಿಕ್ಯೂಲ್ಸ್ ಇರ್ತವೆ. ಸೊ ಸೂರ್ಯನ ಬೆಳಕನ್ನು ಇವು ಪಡೆದುಕೊಂಡು ಅವು ಆಹಾರ ಉತ್ಪಾದನೆ ಮಾಡ್ತವೆ. ಹಾಗಾಗಿ ಈ ಮೆಗ್ನೀಷಿಯಂ ಅಂಶ ಇಲ್ಲ ಅಂತ ಅಂದರೆ ಪತ್ರಹರಿತ ಬೆಳವಣಿಗೆ ಆಗಲ್ಲ. ಪತ್ರಹರಿತ ಬೆಳವಣಿಗೆ ಆಗಿಲ್ಲ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಿಲ್ಲ ಅಂತ ಅಂದರೆ ಸಸ್ಯ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಮೆಗ್ನೀಷಿಯಂ ಭಾಳ ಪೂರಕವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಸಲ್ಫರ್, ಗಂಧಕ ಅಂತಲೂ ಕೂಡ ಕರಿತೀವಿ ನಾವು. ಒಂದು 3 ಅಮೈನೋ ಆಸಿಡ್ಸ್ ಹೇಳ್ತೀವಿ. ಒಂದು ಅಮೈನೋ ಆಸಿಡ್ಸ್ಗಳು ಯಾವುವು ಅಂತ ಅಂದರೆ ಸಿಸ್ಟೀನ್, ಮಿಥಿಯೋನಿನ್. ಸೊ ಈ 3 ಅಮೈನೋ ಆಸಿಡ್ಗಳಿಗೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ. ಅದು ಎಣ್ಣೆಕಾಳು ಬೆಳೆಗಳಲ್ಲಿ ಪ್ರಮುಖವಾಗಿ ಸಸ್ಯ ಅಭಿವೃದ್ಧಿಗೆ ಮತ್ತು ಎಣ್ಣೆ ಅಂಶದ ಜಾಸ್ತಿಗಾಗಿ ಇದನ್ನು ಉಪಯೋಗಿಸ್ತಾರೆ, ಸಲ್ಫರ್ನ. ನೆಕ್ಸ್ಟ್ ಬಂದರೆ ಸಸ್ಯಗಳಲ್ಲಿ ಲಘು ಪೋಷಕಾಂಶಗಳು ಅಂತ ಅಂದರೆ ನಾವು ಇಂಗ್ಲೀಷಲ್ಲಿ ಟ್ರೇಸ್ ಎಲಿಮೆಂಟ್ಸ್ ಅಂತಲೂ ಕೂಡ ಕರಿತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕೂಡ ಕರಿತೀವಿ. ಏನಕ್ಕೆ ಅಂತ ಅಂದರೆ ಇವುಗಳ ಸಾಂದ್ರತೆ ತುಂಬ ಕಡಿಮೆ ಇರುತ್ತೆ ಸಸ್ಯಗಳಲ್ಲಿ. ಕಡಿಮೆ ಸಾಂದ್ರತೆಯಿಂದ ಇವುಗಳ ಕೆಲಸ ಏನು ಕಡಿಮೆ ಆಗೋದಿಲ್ಲ. ಇವು ಭಾಳ ನಿರ್ದಿಷ್ಟವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ, ಎಲ್ಲ ಲಘು ಪೋಷಕಾಂಶಗಳು ಕೂಡ. ಮೊದಲನೇದಾಗಿ ಕಬ್ಬಿಣ ನಾನು ಹೇಳ್ದಂಗೆ ದ್ಯುತಿ ಸಂಶ್ಲೇಷಣೆ ಎಲೆಕ್ಟ್ರಾನ್ ಚಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆನೇ ಭಾಳ ಮುಖ್ಯವಾದ ಒಂದು ಚಯಾಪಚಯನ ಕ್ರಿಯೆ ಸಸ್ಯಗಳಲ್ಲಿ. ಇದರ ಎಲೆಕ್ಟ್ರಾನ್ಗಳಂತ ಒಂದು ಚಲನೆ ನಡೀತಾ ಇರುತ್ತೆ. ಆ ಎಲೆಕ್ಟ್ರಾನ್ ಚಾಲನೆಯಲ್ಲಿ ಈ ಒಂದು ಕಬ್ಬಿಣದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆಗೆ ಅವಕ್ಕೆ ಪ್ರೋಟೀನ್ಸ್ ಹೇಳ್ತೀವಿ ನಾವು, ಸೈಟೋಕ್ರೋಮ್, ಫೆರಡಾಕ್ಸಿನ್, ಈ ಥರ ಎಲ್ಲ ಬೇರೆ ಬೇರೆ ವಿವಿಧವಾದ ಪ್ರೋಟೀನ್ಗಳಿರ್ತವೆ. ಈ ಪ್ರೋಟೀನ್ಗಳು ಕಬ್ಬಿಣದಿಂದ ಉತ್ಪತ್ತಿಯಾಗಿರ್ತವೆ. ಅದಲ್ಲದೆ ಸಾರಜನಕ ಸ್ಥಿರೀಕರಣ, ನಾವು ಇಂಗ್ಲೀಷಲ್ಲಿ ಇದನ್ನು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ಸಾರಜನಕ ಸ್ಥಿರೀಕರಣಕ್ಕೆ ಕಬ್ಬಿಣ ಹಾಗೂ ಮಾಲಿಬ್ಡಿನಮ್ ಎರಡೂ ಅಂಶಗಳು ಭಾಳ ಪ್ರಮುಖವಾಗಿ ಕೆಲಸ ಮಾಡ್ತವೆ. ಸೊ ನೈಟ್ರೋಜಿನೇಸ್ ಕಿಣ್ವ ಇರುತ್ತೆ, ಆ ಕಿಣ್ವಕ್ಕೆ ಇವು ಪೂರಕವಾಗಿ ಕೆಲಸ ಮಾಡ್ತವೆ ಹಾಗೂ ಈ ಕ್ರಿಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಸಾರಜನಕದ ಸ್ಥಿರೀಕರಣ ಕೂಡ ಜಾಸ್ತಿ ಆಗುತ್ತೆ. ಅದು ಕಬ್ಬಿಣ ಮತ್ತು ಮಾಲಿಬ್ಡಿನಮ್ನ ಪ್ರಮುಖ ಕಾರ್ಯಗಳು. ಮುಂದೆ ಬಂದರೆ ಜಿಂಕ್, ಸತು ಅಂತ ಹೇಳ್ತೀವಿ. ಇವು ಕೆಲವೊಂದು ಹಾರ್ಮೋನ್ಗಳ ಉತ್ಪಾದನೆಗೆ ಸಹಕಾರಿ ಮಾಡುತ್ತೆ. ಪ್ರಮುಖವಾಗಿ ಆಕ್ಸಿನ್ಗಳ ಉತ್ಪಾದನೆಗೆ ಪೂರಕವಾಗಿ ಕೆಲಸ ಮಾಡ್ತವೆ. ಅದರಲ್ಲೂ ಟ್ರಿಪ್ಟೋಫ್ಯಾನ್ ಅಂತ ಒಂದು ಅಮೈನೋ ಆಸಿಡ್ ಇರುತ್ತೆ, ಅದರ ಉತ್ಪಾದನೆಗೆ ಜಿಂಕ್ ತುಂಬ ಸಹಾಯ ಮಾಡುತ್ತೆ. ಅಂದರೆ ಸತು ಭಾಳ ಮುಖ್ಯವಾಗಿ ಕಾರ್ಯ ಮಾಡುತ್ತೆ. ಹಾಗಾಗಿ ಆಕ್ಸಿನ್ಗಳು ಉತ್ಪಾದನೆಗೊಂಡು ಸಸ್ಯದ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಮ್ಯಾಂಗನೀಸ್ ಬಂದರೆ ಇದು ದ್ಯುತಿ ವಿಭಜನೆಯಲ್ಲಿ ಕೆಲಸ ಮಾಡುತ್ತೆ. ದ್ಯುತಿ ವಿಭಜನೆ ಅಂದರೆ ಇಂಗ್ಲೀಷಲ್ಲಿ ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಇದು ಕೂಡ ದ್ಯುತಿ ಸಂಶ್ಲೇಷಣೆಯ ಒಂದು ಪೂರಕ ಕಾರ್ಯ ಆಗಿ ಕೆಲಸ ಮಾಡುತ್ತೆ. ದ್ಯುತಿ ಸಂಶ್ಲೇಷಣೆ ಆದಾಗಲೇ ಫೋಟೋಸಿಂಥಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣೆ ನಡೆಯೋದು. ಸೊ ಹಾಗಾಗಿ ದ್ಯುತಿ ವಿಭಜನೆಯಲ್ಲಿ ಮ್ಯಾಂಗನೀಸ್ ಭಾಳ ಪೂರಕವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬೋರಾನ್ ಕೂಡ ನಾವು ಸುಮಾರು ರೈತರು ಇದನ್ನು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಬೋರಾನ್ ಕೂಡ ಭಾಳ ಪ್ರಮುಖವಾದ ಲಘು ಪೋಷಕಾಂಶ. ಆಹಾರ ಸಾಗಣೆಯಲ್ಲಿ ಬೋರಾನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಬೋರಾನ್ ಇಲ್ಲದೆ ಇದ್ದರೆ ನಾವೇನು ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ, ಆಹಾರ ಸಾಗಣೆ, ಅದರಲ್ಲಿ ಸರಿಯಾದ ಆಹಾರ ಸಾಗಣೆ ಆಗೋದಿಲ್ಲ. 2 ಬರುತ್ತೆ ಅಂಗಾಂಶಗಳು, ಒಂದು ನೀರ್ಗೊಳವೆ, ಇನ್ನೊಂದು ಆಹಾರಗೊಳವೆ. ನೀರ್ಗೊಳವೆ ಅಂದರೆ ಇಂಗ್ಲೀಷಲ್ಲಿ ಝೈಲಮ್ ಅಂತ ಅಂತೀವಿ, ಆಹಾರಗೊಳವೆ ಅಂದರೆ ಫ್ಲೋಯಮ್ ಅಂತ ಹೇಳ್ತೀವಿ. ಸೊ ಆಹಾರಗೊಳವೆಯಲ್ಲಿ ಇದು ಆಹಾರ ಸಾಗಣೆಗೆ ಬೋರಾನ್ ಪೂರಕವಾಗಿ ಕೆಲಸ ಮಾಡುತ್ತೆ. ಇವೆಲ್ಲ ವಿವಿಧ ಪೋಷಕಾಂಶಗಳು
ಕಾರ್ಯನಿರ್ವಹಿಸ್ತವೆ. ಆತ್ಮೀಯ ಕೇಳುಗರೆ, ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ನವೋದ್ಯಮಗಳ ಕುರಿತಾದ ಒಂದು ದಿನದ ವಿಚಾರ ಸಂಕಿರಣವನ್ನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತುದವರ ಸುರಿಸಿ ಬೆಳೆಯನ್ನು ಪಡೆಯೋಣ. ಮೊದಲು ನೋಂದಾಯಿಸಿದ 100 ರೈತರಿಗೆ ಮಾತ್ರ ಪ್ರವೇಶ. ನೀವು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ನೀಡಿ ನೋಂದಾಯಿಸಿಕೊಳ್ಳಬಹುದು. ಸ್ವಾಗತ ಸುಸ್ವಾಗತ. ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ ಮೈಸೂರು. ಇಲ್ಲಿಗೆ ಪತ್ರ ಬರೆಯಿರಿ ಅಥವಾ fmarmysore@gmail.com, fmairmysore@gmail.com ಇಲ್ಲಿಗೆ ಮೇಲ್ ಕಳುಹಿಸಿ. ಅಥವಾ 9480056960. ಮತ್ತೊಮ್ಮೆ 9480056960. ಇಲ್ಲಿಗೆ ವಾಟ್ಸ್ಆಪ್ ಸಂದೇಶ ಕಳಿಸಿ. ರೈತಾಪಿ ಜನರೇ ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು. ನೆನಪಿಡಿ, ರೈತರಿಗೆ ಮಾತ್ರ ಅವಕಾಶ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಮೊದಲು ನೋಂದಾಯಿಸಿ. ಫೆಬ್ರವರಿ 16ರ ರೇಡಿಯೋ ಕಿಸಾನ್ ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ನಮ್ಮ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಈಗ ಸಸ್ಯ ಪೋಷಕಾಂಶಗಳ ಪಾತ್ರ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರು. ನಾನು ಈಗ ಆ ಸಸ್ಯ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು, ಅದರಲ್ಲೂ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳ ಕೊರತೆ ಯಾವ ರೀತಿ ಕಂಡುಹಿಡ್ಕೋಬೇಕು ಮತ್ತು ನಿರ್ವಹಣೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನಮಗೆ ಸಾರಜನಕ ಇವತ್ತು ಪ್ರಮುಖವಾಗಿ ಗಿಡಗಳಿಗೆ ಬೇಕೈತೆ. ಅದು ಬೆಳವಣಿಗೆಗೆ ಮತ್ತು ನಮಗೆ ಏನು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ, ಮತ್ತು ನಮಗೆ ಅದರ ಎಲೆಗಳ ಬೆಳವಣಿಗೆ, ಬೇರು ಬೆಳವಣಿಗೆ ಎಲ್ಲ ರೀತಿಯಲ್ಲೂ ಬೇಕಾಗಿದೆ. ಸಾಮಾನ್ಯವಾಗಿ ನಾವು ಸಾರಜನಕ ಅದನ್ನು ನಾವು ಕೊರತೆಯನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತ ತಿಳ್ಕೊಬೇಕು ಅಂದಾಗ, ಆ ಸಾರಜನಕ ಎಲೆಗಳು ಪೋಷಕಾಂಶ ಗಿಡಗಳ ಹಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆವಾಗ ನಾವು ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತೀವಿ. ಅಂದರೆ ತಕ್ಷಣ ನಾವು ಕಂಡುಹಿಡ್ಕೋಬೋದು. ಎಲೆಗಳೆಲ್ಲ ಹಳದಿ ರೂಪಕ್ಕೆ ಕಾಣುತ್ತೆ. ಕೆಲವೊಂದು ಸಮಯದಲ್ಲಿ ಸಾರಜನಕ ಕೊರತೆ ಜಾಸ್ತಿ ಹೆಚ್ಚಾದಾಗ ತುಂಬ ಸುಟ್ಟೋದ ರೀತಿಯಲ್ಲೂ ಕಾಣುತ್ತೆ, ಎಸ್ಪೆಷಲಿ ಹಳದಿ ಎಲೆಗಳು. ಅದನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದಾಗ ನಾವು ಸಾವಯವ ಗೊಬ್ಬರವನ್ನು ಬದುಕಿಸ್ಬೇಕು. ಅದರ ಜೊತೆಗೆ ರಸಗೊಬ್ಬರಗಳು, ನಾವು ಸಾರಜನಕ ರಸಗೊಬ್ಬರಗಳು ಅಂತ ಬಂದಾಗ ನಮಗೆ ಪ್ರಮುಖವಾಗಿ ರೈತ ಬಾಂಧವರಲ್ಲಿ ನೆನಪಿಗೆ ಬರೋದು ಅಂತಂದರೆ ಅದು ಯೂರಿಯಾ, ಅಮೋನಿಯಂ ಸಲ್ಫೇಟ್. ಹೆಚ್ಚಾಗಿ ನಮ್ಮ ಮೈಸೂರು, ಚಾಮರಾಜನಗರ, ಹಾಸನ ಭಾಗಗಳಲ್ಲಿ ಸಾರಜನಕ ಗೊಬ್ಬರ ಅಂತಂದರೆ ಯೂರಿಯಾ ಗೊಬ್ಬರ. ಅದನ್ನು ಬಳಸ್ಕೊಂಡು ಅದರ ನಿರ್ವಹಣೆ ಮಾಡ್ಬೋದು, ಅಮೋನಿಯಂ ಸಲ್ಫೇಟ್ ಮಾಡ್ಬೋದು. ಇದರ ಜೊತೆಗೆ ಸಾವಯವ ಗೊಬ್ಬರಗಳು, ಎರೆಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದನ್ನು ಸೇರಿಸ್ಕೊಂಡು ಅಂತಂದರೆ ಸಾರಜನಕ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಇನ್ನೊಂದು ಸಸ್ಯ ಪೋಷಕಾಂಶಗಳು ಪ್ರಮುಖವಾಗಿ ಬೇಕಾಗುತ್ತಂಥದ್ದು ರಂಜಕ ಪೋಷಕಾಂಶಗಳು. ಅದರದ್ದು ಪಾತ್ರ ಏನಪ್ಪ ಅಂದರೆ ಬೇರುಗಳ ಬೆಳವಣಿಗೆಗೆ ಪ್ರಮುಖವಾಗಿ ಬೇಕಾಗುತ್ತೆ. ಮತ್ತು ಗಿಡ ಬೆಳವಣಿಗೆಗೆ ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳಿದ್ವಿ. ಅದರಿಂದ ನಾವು ಕೊರತೆಯನ್ನು ಯಾವ ರೀತಿ ಕಾಣ್ಬೋದು ಅಂತ ನನಗೆ, ಅದರ ಗಿಡಗಳ ಬೆಳವಣಿಗೆಗೆ ಕುಂಠಿತವಾಗುತ್ತದೆ. ಅದರ ಜೊತೆಗೆ ನಾವು ಏನಂತ ಹೇಳಿದ್ವಿ, ಬೆಳೆಗಳ ಎಲೆಗಳು ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ನೇರಳೆ ಬಣ್ಣಕ್ಕೆ ತಿರುಗಿದೆ ಅಂತ ಗೊತ್ತಾದ ತಕ್ಷಣ ಅದು ರಂಜಕದ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿದೆ ಅಂತ ನಾವು ನೋಡ್ಬೋದು. ಅದು ಯಾಕೆ, ನಾನು ಇನ್ನೂ ಒಂದು ಪ್ರಮುಖವಾಗಿ ತಿಳ್ಕೊಬೇಕು ಅಂದರೆ ಕಾರಣ ಏನಪ್ಪ ಅಂತ ಕಾರಣನೂ ಕೂಡ ತಿಳ್ಕೊಬೇಕಾಗತ್ತೆ. ನಾವು ಕೊರತೆಯನ್ನು ನಾವು ಇದು ಮಾಡೋಕ್ಕಾಗಲ್ಲ. ಅದು ಕಾರಣ ಯಾಕೆ ಅಂತಂದರೆ, ನಮಗೆ ಏನು ನಮ್ಮ ಭೂಮಿಯಲ್ಲಿ, ನಮ್ಮ ಮಣ್ಣಿನಲ್ಲಿ ರಸಸಾರ ವ್ಯತ್ಯಾಸ ಆದಾಗ ಅದು ಕೊರತೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ನಮ್ಮ ಮಣ್ಣಿನ ರಸಸಾರ, ನಮ್ಮ ಭೂಮಿಯ ಮಣ್ಣಿನ ರಸಸಾರ ಕಡಿಮೆ ಇದ್ದಾಗ ರಂಜಕ ಐರನ್ ಜೊತೆ, ಕಬ್ಬಿಣದ ಅಂಶ ಜೊತೆ ಸೇರಿಕೊಂಡು ಅದರ ಲಭ್ಯತೆ ಕಡಿಮೆ ಆಗುತ್ತದೆ. ಅದರ ಜೊತೆಗೆ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆ. ಅಲ್ಲಿ ಕ್ಯಾಲ್ಶಿಯಂ ಅಂತಕ್ಕಂಥ ಏನು ನಾವು ಸುಣ್ಣದ ಅಂಶ ಜಾಸ್ತಿ ಇದ್ದಾಗ ಅದು ಸುಣ್ಣದ ಜೊತೆ ಸೇರಿಕೊಂಡು ಗಿಡಗಳಿಗೆ ರಂಜಕದ ಕೊರತೆ ಆಗ್ತದೆ. ಅಂತಹ ದಿಸೆಯಲ್ಲಿ ನಾವು ರಸಸಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿದ್ರೆ ಅದು ರಂಜಕದ ಒಂದು ಕೊರತೆಯನ್ನು ನೀಗಿಸ್ಬೋದು.
ಆ ರಂಜಕದ ಕೊರತೆ ನೀಗಿಸೋದು ಅಂತಂದರೆ ನಾನು ಆಗಲೇ ಹೇಳಿದೆ ರಸಗೊಬ್ಬರಗಳು, ಅದರಲ್ಲಿ ಸಿಂಗಲ್ ಸೂಪರ್ ಫಾಸ್ಫೇಟು, DAP ಈ ರೀತಿಯಂಥ ರಸಗೊಬ್ಬರಗಳನ್ನ ಬಳಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ನಾವು ರಂಜಕದ ಕೊರತೆಯನ್ನು ನಿರ್ವಹಣೆ ಮಾಡ್ಬೋದು. ಇದರ ಜೊತೆಗೆ ನಾನು ಆಗಲೇ ಹೇಳಿದೆ ರಸಸಾರವನ್ನು ನಿರ್ವಹಣೆ ಮಾಡೋದಕ್ಕೆ ಪ್ರಮುಖವಾಗಿ ಉಳಿ ಮಣ್ಣು ಅಂತ ಅಂದಾಗ ಅದಕ್ಕೆ ಸುಣ್ಣವನ್ನು ಬೆರೆಸಬೇಕಾಗುತ್ತೆ. ಅದರ ಜೊತೆಗೆ ನಮಗೆ ಏನು ಕ್ಷಾರ ಮಣ್ಣು ಮತ್ತು ಸವಳು ಮಣ್ಣು ಅಂತ ಇದ್ದಾಗ ನಾವು ಜಿಪ್ಸಮನ್ನು ಹಾಕಿ ಅದ್ರ ಜೊತೆಗೆ ಸಾವಯವ ಗೊಬ್ಬರವನ್ನು ಸೇರಿಸಿದರೆ ಇಷ್ಟು ರಂಜಕದ ಒಂದು ಕೊರತೆಯನ್ನು ನೀಗಿಸ್ಬೋದು. ಇನ್ನೊಂದು ಅವಾಗ ನಮಗೆ ಪ್ರಾಥಮಿಕ ಪೋಷಕಾಂಶಗಳು ಅಂತ ಬಂದಾಗ ನಮಗೆ ಪೊಟ್ಯಾಷಿಯಮ್ಮು, ಇದನ್ನು ನಾವು ಪೊಟ್ಯಾಷಿಯಮ್ಮು ತುಂಬ ಅವಶ್ಯಕವಾಗಿದೆ ಗಿಡಗಳಿಗೆ. ಯಾಕೆ ಅಂತ ಅಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನೀರಿನ ನಿರ್ವಹಣೆ ಶಕ್ತಿ ಮತ್ತು ಅದರ ಜೊತೆಗೆ ನಮಗೆ ಅಲ್ಲಿ ಸುವಾಸನೆ, ಬಣ್ಣ, ರುಚಿ ಎಲ್ಲ ಒಂದು ಬೇಕು ಅಂತ ಅಂದಾಗ ಅದು ನಮಗೆ ಪೊಟ್ಯಾಷಿಯಮ್ ಅಂತಕ್ಕಂಥ ಅಂಶ ನಿಜವಾಗ್ಲೂ ಬೇಕಾಗಿದೆ. ಅದನ್ನು ಕೊರತೆಯನ್ನು ರೈತ ಬಾಂಧವರು ತಮ್ಮ ತಮ್ಮ ಹೊಲಗಳಲ್ಲಿ ಯಾವ ಟೈಮಲ್ಲಿ ಅಂದರೆ ಬೆಳೆಗಳ ಒಂದು ಅವಧಿನಲ್ಲಿ ಕಂಡುಹಿಡಿಯೋದು ಪ್ರಮುಖವಾಗಿದೆ. ಅದರಲ್ಲೂ ಕೂಡ ನಮ್ಮ ಈ ಭಾಗ ಏನು ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಂತಂದರೆ ನಮಗೆ ಈಗ ನಾವು ಬನಾನವನ್ನು ಏನು ನಮ್ಮ ಬಾಳೆ ಬೆಳೆಯನ್ನು ಪ್ರಮುಖವಾದ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಇಲ್ಲಿ ಬೆಳೀತಾ ಇದ್ದೀವಿ. ಅದನ್ನು ತಿಳ್ಕೊಬೇಕು ಪೊಟ್ಯಾಷಿಯಂಶ ಅಂತಂದಾಗ ನಾವು ರೈತರು ಸಾಮಾನ್ಯವಾಗಿ ನೋಡಿರ್ತೀರ ಅಲ್ಲಿ. ಯಾಕೆ ಅಂದರೆ ನಮ್ಮ ಒಂದು ಹಳದಿಯ ಬಾಳೆ ಎಲೆ ಅದರ ಅಂಚುಗಳು ಸುಟ್ಟೋದ್ರ ಥರ ಒಣಗಿರೋ ರೀತಿ ಇರ್ತದೆ, ಸುಡುತ್ತಾ ಇರ್ತದೆ. ಫಸ್ಟು ಒಂದು ಕಂದು ಬಣ್ಣಕ್ಕೆ ತಿರುಗಿ ಅದು ಎಲೆಗಳ ಅಂಚಿನ ಒಂದು ಸುಡ್ತಾ ಇರ್ತದೆ, ಮತ್ತು ಒಂದು ಬಾಳೆ ಎಲೆ ಕಂಪ್ಲೀಟ್ ಸುಟ್ಟೋಗುತ್ತೆ. ಅಂತಹ ಸಮಯದಲ್ಲಿ ನಾವು ನಿಜವಾಗ್ಲೂ ಇದು ಪೊಟ್ಯಾಷಿಯಮ್ ಅಂತಕ್ಕಂಥ ಕೊರತೆ ನಮ್ಮ ಮಣ್ಣಿನಲ್ಲಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೋದು. ಇದ್ರ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು ಆಗುತ್ತೆ. ಅದರ ಜೊತೆಗೆ ನಮಗೆ ಏನು ಮಣ್ಣು ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಂಡ್ರೆ ಉತ್ತಮವಾಗಿ ಇದು ಒಟ್ಟಾರೆಯಾಗಿ ನಮಗೇನು ಬೆಳೆಗಳಿಗೆ ನಾವು ಪ್ರಾಥಮಿಕವಾಗಿ ಅದು ಸಾರಜನಕ, ರಂಜಕ, ಪೊಟ್ಯಾಷ್ ಅಂಶ ಕೊರತೆಯನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಅದು ಕಂಡುಹಿಡ್ಕೊಂಡು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಬೆಳೆಗಳಿಗೆ ಒಂದು ಉತ್ತಮವಾದ ಇಳುವರಿಯನ್ನು ಪಡಿಬೋದು. ಇದರ ಜೊತೆಗೆ ನಾವು ದ್ವಿತೀಯ ಪೋಷಕಾಂಶಗಳು ಅಂತ ಕೇಳಿದ್ವಿ. ದ್ವಿತೀಯ ಪೋಷಕಾಂಶಗಳಲ್ಲಿ ಸುಣ್ಣ, ಮೆಗ್ನೀಷಿಯಮ್ ಮತ್ತು ಸಲ್ಫರ್. ಈ ಕೊರತೆಯನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಅಂತ ಅಂದಾಗ ನಮಗೆ ಸಾಮಾನ್ಯವಾಗಿ ಕ್ಯಾಲ್ಶಿಯಮ್ ಅದರ ರೋಲು ಕೂಡ ಬೇಕಾಗುತ್ತೆ. ಅದರ ಸೆಲ್ ವಾಲ್ ಏನಂತ ನಾವು ಗಿಡಗಳ ಒಂದು ಬೆಳವಣಿಗೆ, ಎಲೆಗಳ ಬೆಳವಣಿಗೆ, ಅದು ಮೆಂಬ್ರೇನ್ ಅಂತ ಬೇಕಾಗುತ್ತೆ. ಅದರಲ್ಲಿ ನಮ್ಮ ಸಾಮಾನ್ಯವಾಗಿ ಸುಣ್ಣದ ಒಂದು ಕೊರತೆ ಎಲ್ಲಿ ಕಾಣ್ಬೋದು ಅಂತಂದರೆ ಹೊಸ ಎಲೆಗಳು ನಾವೇನಂತೀವಿ ಚಿಗುರು ಅಂತ ನಾವು ಸಾಮಾನ್ಯವಾಗಿ ರೈತರ ಒಂದು ಅಂತಂದಾಗ ಚಿಗುರೆಲ್ಲ ಮುದುರ್ಕೊಂಡಿರ್ತದೆ, ಅದು ಮುದುಡೋ ಥರ ಇರ್ತದೆ ಮತ್ತು ಅದು ಬೆಳವಣಿಗೆನೇ ಆಗ್ತಾ ಇಲ್ಲ ಅಂತಹ ನಾವು ಗೊತ್ತಾದಾಗ ಅದು ನಿಜವಾಗ್ಲೂ ಅದು ಕ್ಯಾಲ್ಶಿಯಮ್ಮು ಡಿಫಿಷಿಯನ್ಸಿ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೋದು. ಆ ದಿಸೆಯಲ್ಲಿ ಕ್ಯಾಲ್ಶಿಯಮ್ಮು ಪ್ರಮುಖವಾಗಿ ಬೇಕಾಗ್ತದೆ. ಅದನ್ನು ನಿರ್ವಹಣೆ ಮಾಡಬೇಕು ಅಂತಂದಾಗ ಹೆಚ್ಚು ಸಾವಯವ ಗೊಬ್ಬರವನ್ನು ಬಳಸಬೇಕು. ಮತ್ತು ಕ್ಯಾಲ್ಶಿಯಮ್ ಇರುವಂತಹ ರಸಗೊಬ್ಬರಗಳು, ಕ್ಯಾಲ್ಶಿಯಂ ನೈಟ್ರೇಟು ಮತ್ತು ಸುಣ್ಣ, ನಾನು ಹೇಳಿದೆ ಸುಣ್ಣ ಅಂಶವನ್ನು ನಾವು ಮಾಡೋಕೈತೆ. ಸಾಮಾನ್ಯವಾಗಿ ಈ ಒಂದು ಸುಣ್ಣ ಮತ್ತು ಕ್ಯಾಲ್ಶಿಯಂ, ಇಂಗ್ಲೀಷ್ನಲ್ಲಿ ಕ್ಯಾಲ್ಶಿಯಂ ಅಂತೀವಿ, ಕನ್ನಡದಲ್ಲಿ ಸುಣ್ಣ ಅಂತೀವಿ. ಇದನ್ನು ನಿರ್ವಹಣೆ ನಾವು ಮಾಡಲೇಬೇಕಾಗುತ್ತದೆ. ಸಾಮಾನ್ಯವಾಗಿ ನಮಗೆ ರಸಸಾರದ ವ್ಯತ್ಯಾಸದಿಂದ ಇದು ನಮಗೆ ಪ್ರಮುಖವಾಗಿ ಇದರ ಕೊರತೆ ಕಂಡುಬರ್ತದೆ. ಸಾಮಾನ್ಯವಾಗಿ ಈ ಕೊರತೆ ಎಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ ಅಂದರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ, ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆ ಅರೆಮಲೆನಾಡು ಅಂತಕ್ಕಂತಹ ಅಥವಾ ಮಲೆನಾಡು ಅಂತಹ ಏನು ಹುಣಸೂರು, ಪಿರಿಯಾಪಟ್ಟಣ ಮತ್ತು ಮಡಿಕೇರಿ ಭಾಗಗಳು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಕೊರತೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಅದರ ಜೊತೆಗೆ ನಮಗೆ ಹೆಚ್ಚು ರಸಸಾರ ಇರುವ ಪ್ರದೇಶಗಳಲ್ಲೂ ಕಂಡುಬರುತ್ತದೆ. ಅದು ಯಾಕೆ ಕ್ಯಾಲ್ಶಿಯಂ ಫಾಸ್ಫೇಟ್ ಆಗುತ್ತದೆ, ಅದರ ಲಭ್ಯತೆ ಕಡಿಮೆ ಆಗುತ್ತೆ. ಅಂತಹ ದಿಸೆಯಲ್ಲಿ ನಾವು ಕ್ಯಾಲ್ಶಿಯಂ ಅಂತಕ್ಕಂತಹ ಒಂದು ಪೋಷಕಾಂಶಗಳ ಕೊರತೆಯನ್ನು ಕಂಡುಹಿಡಿದು ಅದರ ನಿರ್ವಹಣೆ ಮಾಡಿಕೊಂಡ್ರೆ ನಾವು ಖಂಡಿತವಾಗಿಯೂ ಒಂದು ಇಳುವರಿನ ಜಾಸ್ತಿ. ಅದನ್ನು ಯಾವ ಥರ ನೋಡೋದು ಅಂತಂದರೆ ಸಾಮಾನ್ಯವಾಗಿ ನಮಗೆ ಮೈಸೂರು ಭಾಗದಲ್ಲಿ ಟೊಮೆಟೊ ಕ್ರಾಪ್, ಏನು ಟೊಮೆಟೊ ಬೆಳೆಯನ್ನು ತುಂಬ ಬೆಳೀತಾ ಇದ್ದೀವಿ. ಅದರಲ್ಲಿ ನಮಗೆ ತಾವೆಲ್ಲ ಗಮನಿಸಿರ್ಬೋದು, ನನ್ನ ರೈತ ಬಾಂಧವರಲ್ಲಿ ನಮ್ಮ ತೋಟದಲ್ಲಿ ಏನು ಟೊಮೆಟೊ ಹಣ್ಣಿನ ಒಂದು ಕೆಳಭಾಗದಲ್ಲಿ ಕೊಳೆತ ರೀತಿ ಇರ್ತದೆ, ಕಂದು ಬಣ್ಣಕ್ಕೆ ತಿರುಗಿ ಅದು ಕೊಳೆತು ಹೋಗಿರ್ತದೆ ಮತ್ತು ಸ್ಮೆಲ್ಲು ಕೂಡ ಕಡಿಮೆ ಬರ್ತದೆ, ಅದೊಂಥರ ಕೊಳೆತ ಸ್ಮೆಲ್ ಆಗಿರ್ತದೆ. ಅಂತಹ ಒಂದು ಹಣ್ಣಿನ ಕಂಡು ಬಂದೆ ಅಂದರೆ ಅದು ಕ್ಯಾಲ್ಶಿಯಂ ಅಂತಕ್ಕಂಥ ಒಂದು ಕೊರತೆಯಿಂದ ಅಂತ ನಾವು ತಿಳ್ಕೊಂಡು ಅದಕ್ಕೆ ನಿರ್ವಹಣೆ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮೆಗ್ನೀಷಿಯಮ್ಮು.
ಮೆಗ್ನೀಷಿಯಮ್ ಇದು ಕೂಡ ನಮಗೆ ಒಂದು ದ್ವಿತೀಯ ಪೋಷಕಾಂಶಗಳು. ಇದು ನಮ್ಗೆ ಏನಂತ ಹೇಳಿದ್ವಿ, ಅದು ಗಿಡಗಳ ಬೆಳವಣಿಗೆಗೆ ಎಂಜೈಮಿಕ್ ಆಕ್ಟಿವಿಟಿ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಕಿಣ್ವಗಳ ಒಂದು ಸಕ್ರಿಯೆಗೆ, ಒಂದು ಉತ್ಪಾದನೆಗೆ ಎಲ್ಲ ಬೇಕಾಗ್ತದೆ. ಇದರ ಕೊರತೆಯನ್ನು ಸಾಮಾನ್ಯವಾಗಿ ನೋಡ್ತೀವಿ. ಇದರಲ್ಲಿ ಹಳೆಯ ಎಳೆಗಳ ಮೇಲೆ ಟ್ರಮೈನಲ್ ಕ್ಲೋರಾಸಿಸ್ ಅಂತ ಹೇಳ್ತೀವಿ. ಎಲೆಗಳೆಲ್ಲ ಒಂಥರ ಹಸಿರು ಮತ್ತು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅದು ಒಂದು ಕೊರತೆ ಅಂತ ನಾವು ಅದನ್ನ ನೆನೆಸ್ಕೋಬೋದು. ಒಟ್ಟಾರೆಯಾಗಿ ನಾವು ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ನೋಡ್ಕೋಬೇಕು ಅಂತ ಅಂದಾಗ ಅದರಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸು, ಅನುಭವ ಜಾಸ್ತಿ ಇರಬೇಕಾಗಿದೆ. ಏಕೆಂದರೆ ಪ್ರಧಾನ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಮ್ ಅಂತಕ್ಕಂಥ ಪೋಷಕಾಂಶಗಳನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಆದರೆ ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು ಅದು ತುಂಬ ಸ್ವಲ್ಪ ಅನುಭವ ಬೇಕಾಗ್ತದೆ. ಇದನ್ನು ನಾನು ಹೇಳಿದ್ನಲ್ಲ, ಇದು ನೋಡುವುದಕ್ಕೆ ಮತ್ತು ಸಾರಜನಕದ ಕೊರತೆ ಅನ್ನೋದಾಗುತ್ತೆ ಮತ್ತು ಮೆಗ್ನೀಷಿಯಮ್ ಕೊರತೆ ಅನ್ನೋದಾಗುತ್ತೆ. ಆದರೆ ಬಣ್ಣ ಅದರ ಒಂದು ತಿಳಿ ಬಣ್ಣ, ಹಸಿರು ತಿಳಿ ಬಣ್ಣ ಇದ್ದರೆ ಅದು ಮೆಗ್ನೀಷಿಯಮ್ ಅಂತಕ್ಕಂತಹ ಒಂದು ಪೋಷಕಾಂಶಗಳ ಕೊರತೆ ಅಂತ ನಾವು ಕಂಡುಹಿಡ್ಕೋಬೋದು. ಇದರ ಜೊತೆಗೆ ಗಂಧಕ, ಸಲ್ಫರ್ ಅಂತ ಹೇಳ್ತಾ ಇದ್ವಿ, ಅದು ಕೂಡ ಪ್ರಮುಖವಾಗಿ ಗಿಡಗಳಿಗೆ ಬೇಕಾಗ್ತದೆ. ಯಾವ ರೀತಿ ಕೊರತೆ ಇದೆ ಅಂತ ಅಂದಾಗ ಅದರ ವಾಸನೆ ನಮಗೆ ಈಗ ಸಾಮಾನ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ ಅದರಲ್ಲಿರ್ತಕ್ಕಂಥ ವಾಸನೆ, ರುಚಿ ಅಷ್ಟೊಂದು ಕಂಡು ಬರೋದಿಲ್ಲ ಮತ್ತು ಬೆಳೆಗಳ ಕುಂಠಿತವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಕೂಡ ಅದನ್ನು ನಿರ್ವಹಣೆ ಮಾಡಬೇಕು ಅಂತಂದಾಗ ಸಲ್ಫರ್ ಯುಕ್ತ ರಸಗೊಬ್ಬರಗಳನ್ನ ಬಿಡುತ್ತೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಜೊತೆಗೆ ಅಮೋನಿಯಂ ಸಲ್ಫೇಟು, ಆದರೆ ಅದು ಹೆಚ್ಚು ನಮಗೆ ಬೇಕಾಗಿರೋದಿಲ್ಲ. ಇದರ ಜೊತೆಗೆ ನಾವು ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ಖಂಡಿತವಾಗಿ ಇದು ನಿರ್ವಹಣೆ ಆಗುತ್ತೆ. ಅದೇ ರೀತಿ ನಮಗೆ ಲಘು ಪೋಷಕಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವತ್ತು ನಮ್ಮ ಮಣ್ಣಿನಲ್ಲಿ ಪ್ರಧಾನ ಪೋಷಕಾಂಶಗಳ ಜೊತೆಗೆ ನಮಗೆ ಲಘು ಪೋಷಕಾಂಶಗಳ ಕೊರತೆಯೂ ಕೂಡ ಇವತ್ತು ತುಂಬ ಕಂಡುಬಂದಿದೆ. ಯಾಕೆ ಅಂತಂದರೆ ನಾವು ಮಾಡುವ ಒಂದು ಕೃಷಿಯ ವಿಧಾನ ಇವತ್ತು ಆಧುನಿಕ ಕೃಷಿ ಬೇಕೇ ಇದೆ. ಆಧುನಿಕ ಕೃಷಿ ಅಂತಂದರೆ ನಾವು ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೆಳೀತಾ ಇದ್ದೀವಿ. ಏನು ತಳಿಗಳಾಗಿರ್ಬೋದು, ನಮ್ಮ ಬೇಸಾಯ ಕ್ರಮಗಳಿರ್ಬೋದು, ಎಲ್ಲವನ್ನು ನಾವು ಬಳಸ್ಕೊಂಡು ಬೆಳಿತೀವಿ. ಆದರೆ ನಾವು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ಸನ್ನು ನಾವು ಅನುಸರಿಸ್ತಿಲ್ಲ, ಇಂಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ಸ್ ಆಗ್ತೀವಿ. ಅಂದರೆ ಅಸಮತೋಲನ ಪೋಷಕಾಂಶಗಳ ನಿರ್ವಹಣೆಗೆ ನಾವು ಇದು ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಏನು ಅಂತಂದರೆ ಯೂರಿಯಾ ಅದು ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಅಂತಹ ದಿವಸ ನಾವು ಜಾಸ್ತಿ ಯೂರಿಯಾ ಗೊಬ್ಬರವನ್ನೇ ಹಾಕ್ತಾಯಿದ್ವಿ. ಅದೇ ರೀತಿ ಸಾವಯವ ಗೊಬ್ಬರ, ಇವತ್ತು ಸಾವಯವ ಗೊಬ್ಬರ ನಾವು ಕಡಿಮೆ ಮಾಡಿದ್ದೀವಿ. ಯಾಕೆ ಅಂತಂದರೆ ನಮಗೆ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಸಾವಯವ ಗೊಬ್ಬರ ಲಭ್ಯತೆ ಕಡಿಮೆ ಇದೆ. ಅದನ್ನು ನಾವು ಹೆಚ್ಚು ಮಾಡ್ಕೋಬೇಕಾಗಿದೆ. ಇದು ಒಂದು ರೀಸನ್ನು. ಮತ್ತು ನಮ್ಮ ಹವಾಮಾನ ವೈಪರೀತ್ಯ ಕಾರಣದಿಂದ, ಹವಾಮಾನಗಳ ಒಂದು ತೊಂದರೆಗಳಿಂದ ಇವತ್ತು ಮಣ್ಣಿಗೆ ಅತ್ಯಂತ ಪ್ರಮುಖವಾದ ಇದೆ. ಇವತ್ತು ಮಣ್ಣಿನ ಕೊಚ್ಚಣೆ ಇರ್ಬೋದು, ಮತ್ತು ಇವತ್ತಿನ ಒಂದು ನೀರು ನಿರ್ವಹಣೆ ಇರ್ಬೋದು, ಮತ್ತು ಉಳುಮೆ ಪದ್ಧತಿ, ಎಲ್ಲ ರೀತಿಯ ಕಾರಣಗಳಿಂದ ಇವತ್ತು ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ನಮ್ಮ ಈ ಮೈಸೂರು ಭಾಗದಲ್ಲಿ ಏನು ಜಿಂಕ್ ಅಂತೀವಿ, ಸತು ಅನ್ನತಕ್ಕಂತಹ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿದೆ. ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಯಾವ ಥರ ಕಂಡುಹಿಡ್ಕೋಬೋದು ಅಂತಂದರೆ ಬೆಳೆಗಳಲ್ಲಿ ಕಾಯಿಗಳಾಗಿರ್ಬೋದು ಅಥವಾ ಗಿಡಗಳ ಬೆಳವಣಿಗೆ ಮತ್ತು ಅದರ ಎಲೆಗಳು ಕೆಲವೊಮ್ಮೆ ಏನು ಇಂಟರ್ನಲ್ ಕ್ಲೋರಾಸಿಸ್ ಅಂತ ಅದರ ಎಲೆಗಳ ಒಂದು ನರಗಳ ಏನಿರ್ತದೆ ಅದರೆಲ್ಲ ಒಂಥರ ಹಸಿರು ಬಣ್ಣಕ್ಕೆ ಇರುತ್ತದೆ ಮತ್ತು ಹಳದಿ ಬಣ್ಣಕ್ಕೆ ಇರ್ತದೆ. ಆ ದಿಸೆಯಲ್ಲಿ ನಾವು ಅಂತಹ ಬೆಳವಣಿಗೆ ಗಿಡಗಳಲ್ಲಿದ್ದರೆ ಅದು ಸತು ಅಂತ ನಾವು ಸತುವಿನ ಕೊರತೆ ಅಂತ ನಾವು ಅನ್ಬೋದು. ಅಂತಹ ದಿಸೆಯಲ್ಲಿ ನಾವು ಇವತ್ತು ಸತುವಿನ ಕೊರತೆಯನ್ನು ಮಾಡಬೇಕು ಅಂತಂದಾಗ ನಮಗೆ ಸಾಮಾನ್ಯವಾಗಿ ಒಂದು ಎಕರೆಗೆ ಒಂದು 4ರಿಂದ 5 kg ಜಿಂಕ್ ಸಲ್ಫೇಟ್ ಅಂತ ಒಂದು ರಸಗೊಬ್ಬರವನ್ನು, ಲಘು ಪೋಷಕಾಂಶಗಳನ್ನು ನಾವು ಬಳಸಿದ್ರೆ ಸತುವಿನ ಒಂದು ಕೊರತೆಯನ್ನು ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ಬೋರಾನ್, ಇವತ್ತು ಬೋರಾನು ಎಷ್ಟು ಪ್ರಾಮುಖ್ಯತೆ ಅಂತಂದರೆ ನಮಗೆ ತುಂಬ ಇದೆ. ಸಾಮಾನ್ಯವಾಗಿ ಈ ಭಾಗ ತೆಂಗು ಬೆಳೆಗೆ ಒಳಗೆ ಸೂಕ್ತವಾದ ಒಂದು ಪ್ರದೇಶ. ಈ ತೆಂಗುಗಳಲ್ಲಿ ಪ್ರಮುಖವಾಗಿ ಬೋರಾನ್ ಅಂಶ ಇವತ್ತು ಕಡಿಮೆ ಆಗಿದೆ, ಕೊರತೆಯನ್ನು ಕಂಡು ಬರ್ತಿದೆ. ಅದರ ಕೊರತೆ ಯಾವ ಥರ ನೋಡ್ಕೋಬೋದು ಅಂತಂದಾಗ ನಮ್ಮ ತೆಂಗಿನ ಹೂಗಳ ಒಂದು ಉತ್ಪತ್ತಿ ಕಡಿಮೆ ಆಗಿರ್ತದೆ, ಕಾಯಿಗಳ ಉತ್ಪತ್ತಿ ಕಡಿಮೆ ಆಗಿರ್ತದೆ, ಮತ್ತು ತೆಂಗಿನ ಮರದಲ್ಲಿ ಮೊಗ್ಗುಗಳು ಉದುರು ಹೋಗ್ತವೆ. ಆಡು ಭಾಷೆ ಇದನ್ನೇ ನಮ್ಮ ರೈತ
ಬಾಂಧವರು ಹೇಳೋದು ಅಂದರೆ ನನ್ನ ತೆಂಗಿನ ಮರದಲ್ಲಿ ಹೂ ಕಚ್ಚಿದಿಲ್ಲ, ಕಾಯೆಲ್ಲ ಉದುರ್ತಾ ಇದೆ, ಕಾಯಿಗಳು ಸೀಳ್ತಾ ಇದೆ ಅಂತ ಗೊತ್ತಾಗುತ್ತೆ, ಪರಾಗಸ್ಪರ್ಶ ಆಗ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಬೋರಾನ್ ಅಂತಕ್ಕಂಥ ಅಂಶ ಅದು ಕೊರತೆ ಇದೆ ಅಂತ ನೋಡ್ಕೋಗುತ್ತೆ. ಆ ದಿಸೆಯಲ್ಲಿ ನಾವು ಬೋರಾನನ್ನು ನಿರ್ವಹಣೆ ಮಾಡಬೇಕು ಅಂತಂದಾಗ ನಾವು ಏನಂತೀವಿ, ಬೋರ್ಯಾಕ್ಸು ಅಂತಕ್ಕಂಥ ಈ 3-4 kg ಪ್ರತಿ ಎಕರೆಗೆ ನಾವು ಸೇರಿಸ್ತೇವೆ, ಅದರಲ್ಲಿ ಇದಾಗುತ್ತೆ. ಮತ್ತು ಅದನ್ನು ನಾವು ಏನು ಬೋರಾನ್ 5 ಗ್ರಾಮ್ ಪರ್ ಲೀಟ್ರಿಗೆ ಸ್ಪ್ರೇನೂ ಕೂಡ ಮಾಡ್ಬೋದು. ಒಟ್ಟಾರೆಯಾಗಿ ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂದರೆ ನಾವು ಹೆಚ್ಚು ಸಾವಯವ ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಮತ್ತು ತಕ್ಷಣ ಯಾವುದೇ ಒಂದು ಲಘು ಪೋಷಕಾಂಶಗಳ ಕೊರತೆ ಇದೆ ಅಂದಾಗ ನಮಗೇನಂತೀರೋ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಷಲ್ಲು, ತೆಂಗಿನ ಸ್ಪೆಷಲ್ ಅಂತೀವಿ, ಬನಾನಾ ಸ್ಪೆಷಲು, ಮ್ಯಾಂಗೋ ಸ್ಪೆಷಲು, ನಮ್ಮ ಅಭಿವೃದ್ಧಿಪಡಿಸಿರ್ತಕ್ಕಂಥ IAHRನವರು ಮತ್ತು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರೆಲ್ಲರ ಒಂದು ಸಹಾಯದಿಂದ ನಾವು ಇವತ್ತು ತಂತ್ರಜ್ಞಾನವನ್ನು ಬಳಸ್ಕೊಂಡು ರೈತ ಬಾಂಧವರು ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಇದರ ಜೊತೆಗೆ ನಾನು ಹೇಳೋದು ಏನಪ್ಪ ಅಂತಂದರೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತೆ. ನಾವು ಯಾವುದೇ ಒಂದು ಪೋಷಕಾಂಶಗಳ ಕೊರತೆ ಕಂಡು ಬರ್ತಿದೆ ಅಂದರೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಿಲ್ಲ. ಆ ದಿಸೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದರೆ ನಾವು ರಸಗೊಬ್ಬರ, ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಜೈವಿಕ ಪೀಡನಾಶಕಗಳು ಅನ್ನು ಬಳಸ್ಕೊಂಡು ನಮ್ಮ ಏನು ಸಸ್ಯ ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ಬೋದು ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡಿಬೋದು. ಮತ್ತು ಮಣ್ಣಿನ ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಟು ನಮ್ಮ ಮುಂದಿನ ಜನಾಂಗಕ್ಕೆ ಮತ್ತು ಮುಂದಿನ ಒಂದು ಆಹಾರ ಉತ್ಪಾದನೆಗೆ ನಮ್ಮೆಲ್ಲರ ಕೊಡುಗೆ ಬಹಳಷ್ಟು ಇದೆ, ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡದೇ ಆದಲ್ಲಿ ಯಾವುದೇ ರೀತಿಯಾದ ಸಸ್ಯ ಪೋಷಕಾಂಶಗಳ ಕೊರತೆಯನ್ನು ನಿರ್ವಹಣೆ ಮಾಡ್ಬೋದು ಅಂತ. ತಕ್ಷಣಕ್ಕೆ ಪರಿಹಾರ ಮಾಡಬೇಕು ಅಂದರೆ ಸಿಂಪರಣೆ ಒಂದೇ ಪರಿಹಾರ ಅಂತ ಹೇಳ್ತೀರಾ? ಹೌದು ಸರ್, ಒಂದು ತಕ್ಷಣ ನಮಗೆ ಒಂದೊಂದು ಪೋಷಕಾಂಶ ಕೊರತೆ ಬಂದಾಗ ಸಿಂಪರಣೆ ಮಾಡಬೇಕಾಗಿದೆ. ಏನು ಫೋಲಿಯರ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅದನ್ನು ರಸಗೊಬ್ಬರಗಳನ್ನು ಮಾಡುತ್ತೆ. ಸಾಮಾನ್ಯವಾಗಿ ಯೂರಿಯಾ ಆದರೆ 2%, ಒಂದು 2 ಗ್ರಾಮ್ 100 ml ವಾಟ್ರಲ್ಲಿ ನಾವು ಕರಗಿಸಿ ಸ್ಪ್ರೇ ಮಾಡಿದ್ರೆ ಅದು ತಕ್ಷಣ ಇದಾಗುತ್ತೆ, ನಿರ್ವಹಣೆ ಮಾಡ್ಬೋದು. DAPನೂ ಸ್ಪ್ರೇ ಮಾಡ್ತಾರೆ? ಹೌದು, DAPನೂ ಮಾಡ್ತಾರೆ ಸರ್, ಮಾಡ್ಬೋದು. ಓಕೆ, ಪೊಟ್ಯಾಶ್ನು ಮಾಡ್ತಾರೆ? ಪೊಟ್ಯಾಷಿಯಮ್ ಮಾಡ್ತಾರೆ. ಈಗ ಪೊಟ್ಯಾಶ್ ಅಂತಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶು ಅತಿ ಹೆಚ್ಚಾಗಿ ಅದರಲ್ಲಿ 60% ಪೊಟ್ಯಾಶ್ ಅಂಶ ಇರ್ತದೆ. ಅದ್ರ ಜೊತೆಗೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಕೂಡ ಇದೆ. ಈಗ ಲಿಕ್ವಿಡ್ ಫರ್ಟಿಲೈಸರ್ಸೇ ಬಂದ್ಬಿಟ್ಟಿದೆಯಲ್ಲ, ನ್ಯಾನೋ ಫರ್ಟಿಲೈಸರ್, ಹೌದು ಅವನ್ನು ಬಳಸ್ಬೋದಾ? ಹೌದು ಸರ್, ಸಿಂಪರಣೆ ಬಳಸ್ಬೋದು. ನ್ಯಾನೋ ಫರ್ಟಿಲೈಸರ್ ಇವತ್ತು ತಂತ್ರಜ್ಞಾನ ಬಂದಿದೆ, ಅದು ಹೆಚ್ಚು ಕೂಡ ಒಂದು ಏನು ನಮ್ಮ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ, ಬಟ್ ಬಳಸ್ಬೋದು. ಈ ಡ್ರೋನ್ ಸಿಂಪರಣೆಗೆ ಏನಾದರೂ ಫಾರ್ಮುಲೇಷನ್ಸ್ ಚೇಂಜ್ ಆಗುತ್ತಾ, ಅಥವಾ ನೀವು ನಾರ್ಮಲ್ ಆಗಿ ಹೇಳ್ತಿರಲ್ಲ ಅದೇ ರೇಟಲ್ಲೇ ಸಿಂಪರಣೆ ಮಾಡಬೇಕಾ? ಡ್ರೋನಲ್ಲೂ ಕೂಡ ಯೂರಿಯಾ, ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಷಲ್ ಎಲ್ಲ ಬಳಸ್ಬೋದು. ಇವತ್ತಿನ ಏನು ನಮ್ಮ ಆಧುನಿಕ ಕೃಷಿ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಅಂತಹ ದಿಶೆಯಲ್ಲಿ ಈ ಡ್ರೋನ್ ಟೆಕ್ನಾಲಜಿ, ಡಿಜಿಟಲ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ನೆಲ್ಲ ಬಳಸ್ಕೊಂಡು ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಅಂತಿಮವಾಗಿ ತಾವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಮೋಹನ್ ಕುಮಾರ್ ಅವರೇ? ಅದೇ ಸರ್, ಈಗ ಶಿವಕುಮಾರ್ ಅವರು ಹೇಳಿದಾಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಭಾಳ ಮುಖ್ಯ ಆಗುತ್ತೆ. ಯಾಕೆ ಅಂತ ಅಂದರೆ ನಮಗೀಗ ಉತ್ತಮ ಇಳುವರಿ ಪಡೆಯೋದು ನಮಗೆ ಒಂದು ಚಾಲೆಂಜ್ ಆಗಿದೆ ಸರ್. ಈಗ ಅದ್ರ ಜೊತೆಗೆ ಮಣ್ಣಿನ ಆರೋಗ್ಯ ಕೂಡ ಕಾಪಾಡೋದು ಬಹಳ ಮುಖ್ಯ ಆಗಿದೆ. ಸೊ ಹಾಗಾಗಿ ರೈತರಿಗೆ ಒಳ್ಳೆ ಆದಾಯ ಬರಬೇಕು ಅಂದರೆ ಒಳ್ಳೆ ಇಳುವರಿ ಬರಬೇಕು, ಜೊತೆಗೆ ಮಣ್ಣಿನ ಮುಂದಿನ ಪೀಳಿಗೆಗಳಿಗೆ ಬೇಕಾಗಿರೋದ್ರಿಂದ ಅದರ ಆರೋಗ್ಯನೂ ಕಾಪಾಡಿಕೊಂಡು ಸಮಗ್ರವಾಗಿ ನಾವು ಕೃಷಿಯನ್ನು ಮಾಡೋದು ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ ಸರ್. ಆತ್ಮೀಯ ಕೇಳುಗರೆ, ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ನವೋದ್ಯಮಗಳ ಕುರಿತಾದ ಒಂದು ದಿನದ ವಿಚಾರ ಸಂಕಿರಣವನ್ನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತುದವರ ಸುರಿಸಿ ಬೆಳೆಯನ್ನು ಪಡೆಯೋಣ. ಮೊದಲು ನೋಂದಾಯಿಸಿದ 100 ರೈತರಿಗೆ ಮಾತ್ರ ಪ್ರವೇಶ. ನೀವು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ನೀಡಿ ನೋಂದಾಯಿಸಿಕೊಳ್ಳಬಹುದು. ಸ್ವಾಗತ ಸುಸ್ವಾಗತ. ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ ಮೈಸೂರು. ಇಲ್ಲಿಗೆ ಪತ್ರ ಬರೆಯಿರಿ ಅಥವಾ fmarmysore@gmail.com, fmarmysore@gmail.com
ಇಲ್ಲಿಗೆ ಮೇಲ್ ಕಳುಹಿಸಿ. ಅಥವಾ 9480056960. ಮತ್ತೊಮ್ಮೆ 9480056960. ಇಲ್ಲಿಗೆ ವಾಟ್ಸ್ಆಪ್ ಸಂದೇಶ ಕಳಿಸಿ. ರೈತಾಪಿ ಜನರೇ ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು. ನೆನಪಿಡಿ, ರೈತರಿಗೆ ಮಾತ್ರ ಅವಕಾಶ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಮೊದಲು ನೋಂದಾಯಿಸಿ. ಫೆಬ್ರವರಿ 16ರ ರೇಡಿಯೋ ಕಿಸಾನ್ ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಶಿವಕುಮಾರ್ ಅವರೇ? ಕನ್ನಡದಲ್ಲಿ ಹೇಳಿ ದಯಮಾಡಿ. 8867272730. ಇನ್ನೊಮ್ಮೆ ಹೇಳ್ತೀರಾ? 8867272730. ಇನ್ನೂ ಒಂದು ಸರಿ ಹೇಳ್ಬಿಡಿ. 8867272730. ತಮ್ಮದು ಡಾಕ್ಟರ್ ಮೋಹನ್ ಕುಮಾರ್ ಅವರೇ? 9731202062. ಇನ್ನೊಮ್ಮೆ? 97312062. ಇನ್ನೂ ಒಂದು ಸರಿ ಹೇಳ್ಬಿಡಿ. 97312062. ಒಳ್ಳೆಯದು ಮೋಹನ್ ಕುಮಾರ್ ಅವರೇ ಹಾಗೂ ಡಾಕ್ಟರ್ ಶಿವಕುಮಾರ್ ಅವರೇ, ಇದುವರೆಗೂ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಹಣ್ಣು ಹೊನ್ನು. ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳು, ಮಹತ್ವ, ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಮತ್ತು ಡಾಕ್ಟರ್ ಕೆಎಂ ಶಿವಕುಮಾರ್. ಮುಂದಿನ ವಾರ ಮಾವು ಮತ್ತು ಬಾಳೆಯಲ್ಲಿ ಕಟಾವು, ಗ್ರೇಡಿಂಗ್, ಹಣ್ಣು ಮಾಡುವುದು ಮತ್ತು ಮಾರಾಟವನ್ನು ಕುರಿತು ಕೋಲಾರದ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಸಿ. ಕೃಷ್ಣ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ, ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು.